ಅದೇ ಅದೇ. ಖ್ಯಾತಿ ಮಾಡಿರೋರಾಗೆ ಹ್ಮ್. ಇನ್ನೂ ಒಂದು ದೊಡ್ಡ ಅವಕಾಶಗಳಿದ್ದು ಒಂದು ಸಂಸ್ಥೆನೆ ಇಲ್ಲ ಕಟ್ಟಬಹುದಾಗಿತ್ತು ಪ್ರಯತ್ನ ಪಟ್ಟಿರೋ ಅನ್ನೋದು ಒಂದಿತ್ತು ಸರ್. ಸಂಸ್ಥೆ ಕಟ್ಬೇಕಾದ್ರೆ ಬಂಡವಾಳ ಇರೋರ ಹತ್ರ ಕೈ ಹೌದು ಚಾಚ್ಬೇಕು, ಅವೆಲ್ಲ ಸರಿ ಹೋಗಲ್ಲ. ನಮ್ಗೆ ನಮ್ಮಂತರಿಗೆ ಅಲ್ಲದು ಹೌದು. ಅದೆಲ್ಲ. ಆದ್ರೂ ಒಂದು ಅದೇ. ಹ್ಮ್. ಒಂದು ಒಂದು ಚೆನ್ನಾಗಿ ಇದ್ದಿತ್ತು ಸರ್, ನಿಮ್ದು ಸ್ಕಿಲ್ ಅದೇ ಅದೇ. ಚೆನ್ನಾಗಿತ್ತು. ಥ್ಯಾಂಕ್ ಯು. ಯಾಕಂದ್ರೆ ವಾಯ್ಸ್ ಆಗ್ಲಿ ನೀವು ಮಾತಾಡೋ ರೀತಿ ಆಗ್ಲಿ ಅದೇ. ಎಲ್ಲರಿಗೂ ಇಷ್ಟ ಆಯ್ತಿತ್ತು. ಅದನ್ನು ಹ್ಮ್. ಮುಂದುವರ್ಸಿ ಅಟ್ಲೀಸ್ಟ್ ಒಂದು ಯೂಟ್ಯೂಬ್ ಚಾನಲ್ ರೀತಿನಾದ್ರು ನೀವೇನಾದ್ರು ಮಾಡಬಹುದಲ್ಲ ಸರ್? ಇಲ್ಲ ರೀ, ಅದು ನನಗೆ ಅದು ಇಷ್ಟ ಇಲ್ಲ. ಯೂಟ್ಯೂಬ್ ಏನಾಗುತ್ತೆ ಅಂದ್ರೆ ಅದು ಹಂಗೆ ಸುಮ್ಮನೆ ಕೆರ್ಕೊಂಡ್ ತಿರ್ಗ್ಬೇಕು ತುಂಬಾ. ಅದು ಎಲ್ಲ ಏನಾಗುತ್ತೆ ನಮ್ದೇ ಏನೋ ಒಂದ್ ಸ್ವಲ್ಪ ಬೇರೆ ಪ್ಲಾನ್, ಅದಕ್ಕೆ ಸುಮ್ಮನೆ ಬೇಡ ಅಂತ. ಯೂಟ್ಯೂಬ್ ಏನಾಗುತ್ತೆ, ಒಂದ್ 4 ದಿವಸ ಚೆನ್ನಾಗಿರುತ್ತೆ, ಅವ್ 4 ಜನ ಮತ್ತೆ ದಿನಾ ಕಂಟೆಂಟ್ ಹುಡ್ಕೊಂಡು ತಿರ್ಗ್ಬೇಕು. ಹೌದು ಅದು ಏನು ಗೊತ್ತಾ, ಯೂಟ್ಯೂಬ್ ಒಂಥರ ಹಾವಳಿ ಆಗ್ಬಿಟ್ಟು ಅದಕ್ಕೂ ಹೌದು. ಬೆಲೆ ಇಲ್ದಂಗೆ ಆಗ್ಬಿಟ್ಟೈತೆ. ಇತ್ತೀಚೆಗೆಲ್ಲ ಬರೀ ಎಲ್ಲ ಅಷ್ಟೇ ಸರ್, ಯಾವುದು ಎಕ್ಸ್ಟ್ರೀಮ್ ಇರಬಾರ್ದು. ಒಂದು ಬ್ಯಾಲೆನ್ಸ್ ಸರ್ವಿಸ್. ನೇಚರ್ ಹೆಂಗ್ ಜಸ್ಟಿಸ್ ಇದೋ ಅದನ್ನು ನೇಚರ್ ತರನೇ ಇರಬೇಕು. ಹೌದು ಯಾವುದು ಅತಿ ನೋಡಿ ಎಲ್ಲ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಮನೆಗೆ ಒಬ್ಬೊಬ್ರು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ಬಿಟ್ಟಾರೆ. ಹೌದು ಸರ್, ಹಂಗಾಗಿದೆ. ಎಲ್ಲ ಇಲ್ಲಿ ಬ್ಲಾಕ್ ಎಲ್ರೆ ಮಾಡೋದು. ಎಲ್ಲ ಅವರೇ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಏನು ಗೊತ್ತಾ, ಅದ್ರ ಮಧ್ಯೆ ಒಳ್ಳೇದು ಅವು ಬೆಲೆ ಇದೆ. ಬಟ್ ಏನಂದ್ರೆ ನಾವು ಇದು ನಾನು ಕೃಷಿಗೆ ಇಳಿದು ಮತ್ತೆ ಇಲ್ಲಿ ಬೇರೆ ನೀರಾವರಿ ಅದು ಹೋರಾಟ ಮತ್ತೊಂದ್ ಮಗದೊಂದ್ ಮಾಡ್ತಾ ಇದೀವಲ್ಲ. ಹಾ. ಅದು ಚಾನಲ್ ಮಾಡಿದ್ರೆ ಅದು ನಮ್ಮ ಇಲ್ಲಿಂದ ಹೊನ್ನೂರ್ ಪ್ರಕಾಶ್ ಅಂತೂ ಬಂದಿದ್ರು. ಬಂದಿರ. ಅಯ್ಯೋ, ನಾವು ಜೊತೆಗೆ ಇದ್ವಿ, ಪಾಪ ಒಳ್ಳೆ ಮನುಷ್ಯ. ಹೌದೌದು, ನಮ್ ಜೊತೆ ಒಳ್ಳೆ ಒಡನಾಟ ಇದೆ ಅವ್ರಿಗೂ. ಅದೇ ಅದೇ, ಅವತ್ತು ಭಾರಿ ಭಾರಿ ಕಡಕ್ ಇದಾರ ಅವರು. ನಾವು ಬರುವಂತಿದ್ನೋ, ನಿಮ್ಮನ್ನ ಭೇಟಿ ಆಗೋಸ್ಕರನೇ ಬರ್ಬೇಕಾಗಿತ್ತು. ಅದೇ ಅದೇ. ಅವ್ರ ಜೊತೆ ಇಲ್ಲ, ಚೆನ್ನಾಗಿರಲ್ಲ. ಇನ್ನೊಂದ್ಸಲ ಬನ್ನಿ ಯಾವಾಗಾದ್ರು. ಖಂಡಿತ. ನೀವು ಈ ಕಡೆ ಬಂಡೀಪುರ ಮತ್ತೆ ನಮ್ಮ ಈ ಕಡೆ ಬಂದಾಗ ಇಲ್ಲ, ಎಚ್.ಡಿ.ಕೋಟೆ ಬಂದಿದ್ವಿ ಲಾಸ್ಟ್ ಟೈಮು. ಸುಮ್ನೆ ಹೆಂಗೆ ನಮ್ಮ ಮಗನ್ ಕರ್ಕೊಂಡು ಬಂಡೀಪುರಕ್ಕೆ ಒಂದು 10-15 ವರ್ಷದಿಂದ ಬಂದಿದ್ವಿ. ಅಲ್ಲಿ ಗೋಪಾಲ ಸ್ವಾಮಿ ಬೆಟ್ಟ ಇದೆ ಬಂಡೀಪುರ, ಅಲ್ಲೆಲ್ಲ ಬಂದಾಗ. ಇಲ್ಲ, ನೆಕ್ಸ್ಟ್ ಟೈಮ್ ಬಂದ ಬರ್ತಿತ್ತಲ್ರಿ. ಖಂಡಿತ ಫೋನ್ ಮಾಡಿ ಸರ್. ನಮ್ಮ ಪ್ರೆಸೆಂಟ್ ವರ್ಗ ಇದ್ದು ಇವಾಗ ನೀವು ಕೃಷಿ ಇದಕ್ಕ ಮುಖ ಮಾಡಬೇಕಾಯ್ತು ಅಂತ ನಮ್ಗೆ ಇದಿತ್ತು. ಅದೇ ಇಲ್ಲ, ನಾನು ಆಲೇ 20 ವರ್ಷ ಆಯ್ತು ಹಿರಿಯೂರಿಗೆ. ಇಲ್ಲೇ ನಾವು ಸೆಟ್ಲ್ ಆಗಿರೋದು. ನಾನು ಬೆಂಗಳೂರಾಗ ಇದ್ರು ಪ್ರತಿ ವಾರ 2 ದಿವಸ ಬಂದು ಇದ್ದು ನಾನು ಕೆಲಸ ಮಾಡಿ ಹೋಗ್ತಿದ್ದೆ. ನಾನು ಅಲ್ಲೇ 21 ವರ್ಷ ನಮ್ಗೆ ಹಿರಿಯೂರು ಸಂಪರ್ಕ. ಇದುವರೆಗೂ ಫೀಲ್ಡ್ ಅಲ್ಲಿ ಇದೆಯೋ, ಇವಾಗ ನೀವು ಆ ಕಡೆಗೆ ಹೋಗಿರೋ ಸ್ವಲ್ಪ ಆರ್ಥಿಕವಾಗಿ ಇನ್ನೂ ಇದಾಗಬಹುದಾಗಿತ್ತು. ಇಲ್ಲ, ಆರ್ಥಿಕವಾಗಿ ಇದ್ದಿದ್ರೆ ಇನ್ನು ಮಸ್ತ್ 5 ಲಕ್ಷ ಸಂಬಳ ಆಗೋದು. ಏನೋ ನಮ್ಗೆ ಅದೇ ಪಾಲಿಸಿ ಮೇಟ್ರು ಸೆಟ್ ಆಗ್ಲಿಲ್ಲ ಅಷ್ಟೇ, ಬೇರೆ ಮಾಮೂಲಿ ಒತ್ತಡಗಳು ಇದ್ದೇ ಇರ್ತಾವಲ್ಲ ಇದ್ರಲ್ಲಿ ಕೆಲವೊಂದೊಂದು ಆತ್ಮಸಾಕ್ಷಿ ನಮ್ಗೆ ನಾವು ಪೊಸಿಷನ್ ಆಗಿದೀವಲ್ಲ, ನಮ್ಗೆ ಏನಾದ್ರು ಪಾಲಿಸಿ ಮೇಟ್ರ್ ಇಂಪಾರ್ಟೆಂಟ್ ಆಗ್ತದೆ. ಇಂಡಿಪೆಂಡೆಂಟ್ ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಅದು ಬೇರೆಯವ್ರದ್ದು ಏನಾಗಿದ್ರೆ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೆಂಗೋ ಮಾಡಿ ಹೋಗೋದು, ಅದೊಂಥರ ಕ್ಯಾರೆಕ್ಟರ್. ಅವ್ರು ಹೆಂಗಂದ್ರೆ ಈಜಿ, ನಾವೆಲ್ಲ ಸ್ವಲ್ಪ ಈಜಿ ಬಂದಿಲ್ಲ, ಸ್ವಲ್ಪ ಹಿಂಗೆ ಹಿಂಗೆ ಒಂಥರ. ಆಮೇಲೆ ಅವರು ಎಲ್ಲ ಇದಕ್ಕೂ ಇದಾಗ್ಬಿಟ್ಟಿರ್ತಾರೆ. ಅವ್ರದ್ದೇ ಬೇರೆ. ನನ್ನ ಜೊತೆಗಿರೋರೆ ನನ್ನ ಕಲೀಗ್ಸ್, ನಮ್ಗಿನ್ ಜೂನಿಯರು. ಸರ್ ನೀವು ಹಿಂಗೆಲ್ಲ ಇರೋದು ಏನು ಉಪಯೋಗ ಆಗಲ್ಲ ಬಿಡಿ ಸರ್, ನೀವು ಸುಮ್ಮನೆ ವೇಸ್ಟ್ ಆಗೋಗ್ಬಿಡ್ತೀರ ಅನ್ನೋರು ಹಂಗೆ. ಅದು ಬರಲ್ಲ ನಮ್ಗದು ಸಡನ್ ಆಗಿ ಅದೇ ಹೆಂಗಂದ್ರೆ ಅದು ಒಂಥರ ಅದು ಕ್ಯಾರೆಕ್ಟರ್ ಬಿಲ್ಡ್ ಆಗೋದು ಇನ್ಬಿಲ್ಟ್ ಬರ್ಬೇಕು. ಅದು 20-30 ವರ್ಷದಿಂದ ಬಂದ್ರೆ ಅದು ಸರಿ ಹೋಗೋದು. ನಮ್ಗೆ ಅವಾಗಿಂದ ಹಿಂಗೆ ಬಂದಿರೋದ್ರಿಂದ ಅದು ಸಡನ್ ಆಗಿ ಚೇಂಜ್ ಮಾಡ್ಕೊಳಕ್ ಅದು ಮನ್ಸು ಒಪ್ಪಲ್ಲ. ಅಂದ್ರೆ ನಿಮ್ ಕಡೆ ನೀರಾವರಿ ಸಮಸ್ಯೆ ಆಗ್ಬಿಟ್ಟಿದೆ, ನೀವು ಜಮೀನ್ ಮಾಡಿರೋ ಕಡೆ. ನಾವೇ ಅಷ್ಟು 2015-16ರಲ್ಲಿ ಹೋರಾಟ ಮಾಡಿ ಅವಾಗ ಸುವರ್ಣ ಬಿಟ್ಟು ಬಂದಿದ್ದೆ ನಾನು. ಬಂದು ನೀರಾವರಿ ಹೋರಾಟ 9-10 ತಾಲೂಕುಗಳಲ್ಲಿ ಬಹಳ ಜೋರು ಮಾಡಿ ಒಂದೊಂದ್ ಕಡೆ 20-30 ಸಾವಿರ ಜನ ಒಂದು ಹೋಬಳಿಗೆ ಹೋದ್ರೆ 20,000-30,000 ಬರೋದು. ಈಗ ನೀವು ಜಮೀನ್ ಮಾಡಿರೋ ಹತ್ರ ನೀರಾವರಿ ಇಲ್ಲ ಅಂದ್ರಲ್ಲ? ಇಲ್ಲ, ಡ್ಯಾಮ್ ಪಕ್ಕನೇ ಇದ್ವಿ. ನಾವೇ ಡ್ಯಾಮಿನ ನೀರು ತಂದ್ವಿ. ಅದು 2 TMC ನೀರು ಭದ್ರದಿಂದ ಬರ್ಬೇಕು ಅಂತ 3 ವರ್ಷ ಹೋರಾಟ ಮಾಡಿ CM ನೇತೃತ್ವ ಸಭೆಗಳಾಗಿ ಮೊದಲೆಲ್ಲ ಹೊಸ ಪ್ರಾಜೆಕ್ಟ್ ರೆಡಿ ಮಾಡಿ ಅದಕ್ಕೆ ನೀರು ಹರಿಸ್ಬೇಕು ಕಾಲುವೆ ಅಂತ. ನೀರು ಬಂತು 3 ವರ್ಷದಿಂದ. ನಮ್ಮ ಸುತ್ತಮುತ್ತ ಇರೋ 30-40 ಹಳ್ಳಿಗೆ ನೀರು ಬಂದಿಲ್ಲ. ಅದರಿಂದ ಬೇರೆ ತಾಲೂಕಿಗೆಲ್ಲ ಹೋಗ್ತೈತೆ ನೀರು. ಈಗ ಅಲ್ಲಿ ತರಕ್ ಆಗಲ್ಲ ಸರ್, ಅವಕಾಶ ಇದೆಯಾ? ಇಲ್ಲ, ಈಗ ಮಾಡ್ಬೇಕಾದ ನಮ್ ಕೆರೆಗಳು ತುಂಬಿಸಿ ಅಂತ. ನಮ್ಗೆ ನೀರಾವರಿ ಅಂದ್ರೆ ಕಾಲುವೆ ಬೇಕಾಗಲ್ಲ ನಮ್ಗೆ. ನಮ್ಗೆ 5-6 ಹಳ್ಳಿಗೆ ಒಂದೊಂದು ಕೆರೆಗಳು ಇದಾವೆ, ದೊಡ್ಡ ಹಳೆ. ಅಂತರ್ಜಲ ಬಿಲ್ಡ್ ಆಯ್ತು, ನಮ್ಮ ಅಕ್ಕಪಕ್ಕ ಅಂತರ್ಜಲ ಆಗತ್ತೆ. ಆಮೇಲೆ ಮಳೆ ಬಂದ್ರೆ ಅದು ನೀರು ಅದು ಇದು ಎಲ್ಲ ಸೇರಿ ಹೆಂಗೋ ನಡೆದೋಗ್ಬಿಡುತ್ತೆ. ನಾವು ಕೇಳ್ತಿರೋದು ಕೆರೆಗೆ ನೀರು ತುಂಬಿಸಿ ಅಂತ. ಮತ್ತೆ ಅದ್ರ ಜೊತೆಗೆ ಸಮಗ್ರ ನೀರಾವರಿ ಮಾಡ್ತಾ ಇದಾರೆ, ಡ್ರಿಪ್ ಇರಿಗೇಷನ್ ಮಾಡ್ತಾ ಇದಾರೆ ಎಲ್ಲೆಲ್ಲಿ ನೀರಿಂದಲ್ಲಿ. ಅದು ಇನ್ನೊಂದು ವರ್ಷ 2 ವರ್ಷ ಆದ್ರೆ ನಮ್ಗೆ ಅಟ್ಲೀಸ್ಟ್ ಮುಂದೆ ಆದ್ರೂ ಅನುಕೂಲ ಆಗುತ್ತೆ ಅಂತ. ಈಗ ತಕ್ಷಣಕ್ಕೇನ್ ಆಗಲ್ಲ, ನಾವು ಇನ್ನೊಂದು ವರ್ಷ ಹೋಗುತ್ತದು. ನಾವು ಇದ್ರಾಗಿದ್ದಾಗ ಏನಾಗುತ್ತೆ, ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಅದು ಬೆಲೆ ಇಲ್ಲ ಒಂಥರ. ದೊಡ್ಡ ಮಾಧ್ಯಮದಲ್ಲಿದ್ದು ಇಲ್ಲೂ ಬಂದು ಕಂಟೆಂಟ್ ಸಣ್ಣ ಪುಟ್ಟ ಈಗ ಮತ್ತೆ ಹುಡ್ಕೊಂಡ್ ಹೋಗ್ಬೇಕು. ಅಲ್ಲೊಂದೈತಿ ಬಾ, ಇಲ್ಲೊಂದೈತಿ ಬಾ, ಅಲ್ಲಿ ಹಂಗೈತೆ ಇಲ್ಲೇ. ನಾವು ಅವಾಗ ಆ ಲೆವೆಲ್ಗೆ ಹೋಗ್ಬೇಕಾಗತ್ತೆ. ಅಣ್ಣ ಧರ್ಮಪುರ ಹತ್ರ ಒಂದ್ ಹಿಂಗೈತೆ ಬಾ ಅಂತಾರೆ ಅವ್ರು. ಆಮೇಲೆ ನೀವು ಅವ್ರಿಗೆ ನೀವು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಬೈಕೋತಾರೆ. ಈ ವೀರೇಂದ್ರ ಉಪ್ಪಂದ ಅಂತ ಅವ್ರಲ್ಲ ಸರ್, ಅವ್ರೆಲ್ಲ ನಮ್ ಜೂನಿಯರ್, ಬಾಳ ಜೂನಿಯರ್.
ಅವರು ಒಂದ್ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಈ ಪೊಲಿಟಿಕಲ್ ವಿಚಾರಕ್ಕೆ ಅದಕ್ಕೆ ಸುಮ್ನೆ ಚರ್ಚೆಗಳು ಮಾಡೋದು ಆ ತರ ಕಂಟೆಂಟ್ ಗಳು ಮಾಡ್ತಾರೆ. ಅದೇ ಅದೇ ಇವರು ಯಾರೋ ರಾಘವೇಂದ್ರ ಏನು ಅಂಡಿಗೆ ಹ್ಮ್ ಸುಬ್ರಹ್ಮಣ್ಯ ಅವನು ಸುಬ್ರಹ್ಮಣ್ಯಗೆ ನಾನೇ ಈ ಕೆಲಸ ಇದು ಮಾಡ್ತಿದ್ದವ್ರು ಫಸ್ಟ್ ಟಿವಿಯಲ್ಲಿ. ಒಳ್ಳೆ ಹುಡುಗ, ಅವ್ನು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಹೌದೌದು, ಅವ್ನು ಸ್ವಲ್ಪ ಚೆನ್ನಾಗಿ ಕ್ಲಿಕ್ ಆಗಿದೆ ಆಗಿದೆ. ಆಮೇಲೆ ಆರ್ಥಿಕವಾಗಿಯೂ ಬಲಿಷ್ಠ ಆಗಿದೆ ನಾವು. ಅವ್ರು ಏನಂದ್ರೆ ಅವ್ರು ಅದೇ ಲೈನ್ ಇರೋದ್ರಿಂದ ನಡೀತದೆ. ನಾವೇನು ಸ್ವಲ್ಪ ಬೇರೆ ತರ ಬಂದೇವ್, ನೀರೇ ಹೋರಾಟ ರೈತರು ಹತ್ರ. ನಾವು ಅದನ್ನ ಬಿಟ್ಟು ಓಡಾಡಕ್ ಆಗಲ್ಲ. ಅದ್ರ ಒಟ್ಟಿನಲ್ಲಿ ನಿಮ್ ಫ್ಯಾಮಿಲಿಗೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಮಹೇಂದ್ರ ಅವರೇ, ಸಿಗ್ತೀನಿ. ಖಂಡಿತ ನಮ್ಮ ಗುಂಡ್ಲುಪೇಟೆ ಭಾಗಕ್ಕೆ ಮೀಟ್ ಮಾಡ್ಕೊಳ್ಳ. ಥ್ಯಾಂಕ್ ಯು ಸರ್. ಸರಿ.